ಅಮ್ಮ, ನಾನು ಹೋಗಿ ಬರ್ತೀನಿ. ಬರೋದು ಸ್ವಲ್ಪ ಲೇಟ್ ಆಗದೇನ. ನಂಗೆ ಕಾಯೋದು ಬೇಡ, ನೀವು ಊಟ ಮಾಡ್ಕೊಂಡು ಮಲ್ಕೊಳ್ಳಿ. ಕಡೆಗೆ ಬಂದಕ್ಕೂ ಮತ್ತು ಎಂತಕ್ಕೆ ಲೇಟಾಗಿ ಬಂದೆ ಅಂತ ಹೇಳೆಲ್ಲ ಕೂತ್ಕೊಂಬೇಡಿ. ನಾನು ಅಲ್ಲಿ ಅಜ್ಜಿ ಮನೆಗೆ ಹೋಗ್ತೀನಿ. ಅವ್ರು ಹಠ ಮಾಡಿದ್ರು ಅಲ್ಲೇ ಉಳಿದೆ. ನಂಗೆ ಕಾಯೋದೇನು ಬೇಡ. ಹಾಂ ಹಾಂ, ನಿಧಾನ ಹೋಗಿ ನಿಧಾನ ಬರ. ಈಗ ಚೋಟ ನೀ ಮನೆಗೆ ಬಾ. ಅಂತಂದಕ್ಕೆ ಹೋಗ್ಲೇಬೇಕಾಗಿ ಬಂದ್ರೆ ಮನೆಗೆ ಹೋಗಿ ಮತ್ತೆ ಹೋಗ್ಬೋದಾ? ಮನೆಗೆ ಬಂದು ಮತ್ತೆ ಹೋಗ್ಬೋದಾ? ಮನೆಗೆ ಬಾ ಅಂಕ. ಹಾಂ, ನೋಡ್ತೀನಿ. ಹೇಳಿದ್ದೇನು ನೀನು ಮಾಡ್ತಿರೋದೇನೆ? ಪುರಾಣ ಮಾಡ್ಕೊಂಡು ನಿಧಾನ ಬಾ ಚುರುಕು ಬಾ ಅಂತ ಹೇಳಿ ಮಗನ ಕಳಿಸ್ತಿದ್ದೀಯಾ? ನಾ ಏನು ಹೇಳಿದ್ದೆ ನಿಂಗೆ? ನಿಮ್ಮ ಅಪ್ಪ ಮಗನ ದಸೆಯಿಂದ ನಂಗೊಂದು ಸುಖ ಇಲ್ಲಲ್ಲ ಮಾರ. ನೀವೇ ಹೇಳ್ಬಾರ್ದಾ? ನಾ ಏನು ಮೀಡಿಯೇಟ್ರ್ ಅಂದರೆ ಇಷ್ಟೊತ್ತ ಇಲ್ಲ ಇದನ್ನೆಲ್ಲ ಹೇಳ್ಬೋದಿತ್ತಲ್ಲ. ನೀ ಕರಿಯೇ, ಅವನು ಕರಿ. ಈಗ ಫಸ್ಟ್ ಹೇಳ್ತೀನಿ. ಈ ಚೋಟ ನಿತ್ಗಳ, ನಿನ್ನ ಅಪ್ಪ ಎಂಥದ್ದು ಹೇಳ್ಬೇಕಂತ ಮಾರಯ್ಯ. ನಿತ್ಗಳ ಅಷ್ಟೊತ್ತಿಂದ ಏನು ಮಾಡಿದ್ರು ನೀ ಎಂಥದ್ದು ಹೇಳಂತಲ್ಲ. ಎಂತಕ ಎಂತ ಎಂತ ವಿಷಯ? ಎಂಥದಂತೆ ಮಾರತೆ? ನಾ ಹೇಳೋದೆಲ್ಲ ಹೇಳಾಗಿದೆ, ಮತ್ತಿನ್ನೆಂತ ಅದಿ ಅಂತ ಹೇಳೋಕ್ಕೆ? ಯಾವಾಗ ನೋಡಿದ್ರು ಒಳ್ಳೇದು ಕೆಟ್ಟದ್ದು ಅವ್ರು ಹೇಳಿದ್ದೇ ಆಗ್ಬೇಕು. ಹೆಂಗೆ ಊರು ಮನೇಲಿ ಸ್ವಲ್ಪ ಜನ ಸಂಪಾದನೆ ಮಾಡ್ಕೊಂಡು ಕಾಲ ಕಳೀತಾ ಇದ್ದೆ, ಇನ್ನು ಅದು ಇಲ್ದಿದ್ದಂಗೆ ಆಗ್ತದೆ. ಸಾಕು ಸುಮ್ಮ ಕುತ್ಕೊಳ. ಎಂತದ ನಿನ್ನೆ ಇನ್ನು ಹಾಗೆ ಏನು ಅಡ್ಡು ಬಂದರೆ? ಪೂರ್ತಿ ಹಿಂಗೆ ಬಿಟ್ಟುಕೊಟ್ಟು ಎಲ್ಲ ಇದರಲ್ಲ ಅದರ. ಇನ್ನೆಂತ ಮಾಡ್ಬೇಕಾ ನಿಂಗೆ? ಅಮ್ಮ, ನಿಂಗೆ ಅವೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಇರಿ. ಎಂತ ಬಿಟ್ಕೊಡೋದು? ಏನು ಬಿಟ್ಕೊಡೋದು? ಅವ್ರನ್ನೇ ಮಾಡೋಕ್ಕೆ ಹೇಳ್ದ. ನಾನೇನು ಬೇಡ ಅಂತ ಹೇಳಲ್ಲಪ್ಪ. ನೀ ಹೇಳೋದು ನೋಡಿದ್ರೆ ಮನೆ ಉತ್ಪತ್ತಿ ತಗೊಂಡು ನಾನು ಎಂತಕ್ಕೂ ಖರ್ಚು ಮಾಡ್ತೀನಿ ಅನ್ಬೇಕು. ಅದು ಖರ್ಚು ಲಿಸ್ಟ್ ಕೊಡ್ತೀನಿ, ನೀವು ಪುರ್ಸೊತ್ತಾದಾಗ ನೋಡು ಅವಾಗ. ಬೇಡ ಮಾರಯ್ಯ, ನಿಮ್ಮ ಲಿಸ್ಟು ಬೇಡ, ಎಂಥದ್ದು ಬೇಡ. ನನ್ನಷ್ಟಕ್ಕೆ ನಾನು ಇರೋನ ಅತ್ಲಗಾರ ಹೇಳ್ತಾಗಣ ಅಂತ ಕಾಣ್ತಾ ಇದೆ ನನಗೆ. ಅಪ್ಪದೊಂಥರ ಆದರೆ ಮಗಂದೊಂಥರ. ಮಗಂದೊಂಥರ ಅಂತ ಮಾತ್ರ ಹೇಳಬೇಡ. ನೀ ಕರ್ದಕ್ಕೂ ಬಂದೀನಿ ನಾನು. ಎಲ್ಲಿ? ಇನ್ನು 10-20 ನಿಮಿಷ ಅಂದಿದ್ದೆ. ಎಲ್ಲಿ ಈಗ ಹೇಳ? ಏನ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡ್ಬೇಕಣ್ಣ ನಿನ್ನ ಹತ್ರ? 10-20 ನಿಮಿಷ ಅಂತೆ. ಸುಮ್ಮನೆ ನಿಂತ್ಕ ಸ್ವಲ್ಪ ಹೊತ್ತು. ಎಂಥದ ಪೇಟೆಯಲ್ಲಿ ಅಂಗಡಿ ಇಟ್ಕೊಟ್ಟಿದ್ನೆ ಬೇಡ ಅಂತಿದ್ದೀಯ ಅಂತಲ್ಲ. ಎಂತಕ ಬಾಕಿ ಹೊತ್ತು ನೋಡಿದ್ರೆ ಎಲ್ಲ ನಾವೇ ಮಾಡಬೇಕು, ನಮ್ಗೆ ಅಪ್ಪ ಮಾಡಲ ಅಮ್ಮ ಮಾಡಲ ಅಂತ ಹೇಳಿ ಏನು ಹೋಟೆ ಮೇಲಾರು ಹೇಳ್ತಿರ್ತೀಯ. ಈಗ ಮಾಡಿಕೊಟ್ಟಿದ್ದು ನಿಂಗೊಂದು ರೂಢಿಸ್ಕೊಂಡು ಹೋಗೋಕ್ಕೇನ? ಅಲ್ಲಿ ಇಲ್ಲಿ ಅವ್ರ ಮನೆ ಇವ್ರ ಮನೆ ಎಲ್ಲ ಅಲ್ದು ಇದು ಮಾಡೋದಕ್ಕಿಂತ ಒಂದೇ ಕಡೆ ಕುತ್ಕೊಂಡ ನನಗೆ ಬೇಕಂಬಷ್ಟು ಆರ್ಡ್ರ್ ಬರ್ತಾವಂತೆ ಇವರೇ ಹೇಳ್ತಿದ್ರು. ಯಾಕೆ ಮಾಡಬಾರ್ದ? ಅಮ್ಮ, ಅವೆಲ್ಲ ಹೇಳೋಕ್ಕೆ ಸುಲಭ. ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕು ಅದಕ್ಕೆ ಗೊತ್ತಾ? ಎಲ್ಲಿಂದ ತತ್ತೀಯ ದುಡ್ಡು? ಎಂಥ ಇನ್ವೆಸ್ಟ್ಮೆಂಟ್ ತಂದು ಇಟ್ಟು ಎಲ್ಲ ಸರಿ ಆಗ್ಯದಂತೆ. ಈಗೇನು ನಿನ್ನ ಅಪ್ಪ ಒಬ್ಬರೇ ಅಲ್ಲ, ಆ ಪ್ರಭಾಕರ್ನ ಜೊತೆಗೆ ಸೇರ್ತಾರೆ. ಇಬ್ಬರು ಮಾಡಿದ್ರು ಒಂದು ಕೆಲಸ ಮಾಡಿದ್ರೆ ಒಂದು ಕೆಲಸ ಮಾಡ್ತೀವಿ. ಹಂಗೆ ಅಪ್ಪನ ಆಡಬೇಡ ಗೊತ್ತಿರ್ತಾರೆ. ಸ್ವಲ್ಪ ದಿನ ವ್ಯಾಪಾರ ಕುದುರೆ ತನಕ ಕಷ್ಟ, ಆಮೇಲೆ ಇದರಲ್ಲಿ ಲಾಭ ಯಾವುದ್ರಲ್ಲೂ ಇಲ್ಲ ಅಂತಾರೆ ನಿನ್ನಪ್ಪ. ಹಂಗಾಗಿ ಎಲ್ಲ ಮುರ್ಕಾಸು ಜೋಡಿಸಿಟ್ಟಿದ್ದು ಅದು ಇದು ತೆಗೆದು ಪ್ರಭಾಕರನ ಜೊತೆ ಹಾಕಿಂದ ಅವರ್ಧ ಇವ್ರರ್ಧ ಕೊಟ್ಟು ತಂದಾರೆ. ನಮಗೆ ಬೇಕಾದಾಗ ನಾವು, ಅವ್ರಿಗೆ ಬೇಕಾದಾಗ ಅವರು ಮಾಡ್ಕೊಳೋದು ಅಂತ. ನಿಂಗೆ ಆಗೋದೇ ಇಲ್ಲ, ನಾವು ಹೋಗೋದೇ ಇಲ್ಲ ಅಲ್ಲಿಗೆ ಅಂದಂತಲ್ಲ. ಅದೇನಾ? ಅಮ್ಮ, ಅವನ್ನೆಲ್ಲ ಬಿಡಿಸಿ ಹೇಳ್ತಾ ಕೂರೋಕ್ಕಾಗಲ್ಲ ಮಾರತಿ. ನೀ ಹೇಳಿದ ಕೂಡಲೇ ನನಗೇನು ಗೊತ್ತಾಗಲ್ಲ ಅಂತೀಯ. ಇದು ಇಂಥ ಮಿಷನೆಲ್ಲ ಒಬ್ಬರೊಬ್ಬರೇ ಮಾಡಿದ್ರೆ ಸ್ವಲ್ಪ ಏನಾದ್ರು ವರ್ಕೌಟ್ ಆಗ್ತದೆ ಅಂತ. ಈ ಪಾರ್ಟ್ನರು ಅಂದರೆ ಎಲ್ಲಿ? ನನಗೆ ಯಾವಾಗಲೂ ಹೋಗೋಕ್ಕಾಗ್ತದ? ನಂಗೆ ಕಾಲೇಜಿದ್ದಾಗ ಹೋಗೋಕ್ಕಾಗಲ್ಲ. ಒಂದೊಂದು ಸತಿ ರಜಾನೇ ಇರಲ್ಲ. ಭಾನುವಾರನೂ ಕ್ಲಾಸ್ ತಗೋತಾರೆ. ಅವಾಗ ಹೆಂಗೆ ಹೋಗೋದು? ಪೂರ್ತಿ ಜವಾಬ್ದಾರಿ ಅವ್ರ ಮೇಲೆ ಬಿಡೋಕ್ಕಾಗ್ತದ? ಬಿಟ್ಟರೆ ನಮಗೇನು ದಗ್ತದೆ ಅದರಲ್ಲಿ? ಅದನ್ನೆಲ್ಲ ಯೋಚನೆ ಮಾಡೇ ನಾನು ಬೇಡ ಅಂದಿದ್ದು ಆತ. ಅಲ್ಲ, ನಿಂಗೆ ಆಗಿದ್ದಾಗ ನಿನ್ನ ಅಪ್ಪ ಹೋತಾರ? ಇದು ಒಳ್ಳೆ ಕಥೆ ಆಯ್ತಲ್ಲ. ಇಷ್ಟೆಲ್ಲ ಮಾಡಿದರೆ ಜನಗಳಿಗೆಲ್ಲ ಕುತ್ಕೊಳಕ್ಕಾಗಲ್ಲ. ಹಂಗೆ ವ್ಯವಹಾರದಲ್ಲೆಲ್ಲ ನೀನು ಅದು ಹೇಳಿಬಿಡ. ಅವರಿಗೆಲ್ಲ ಗೊತ್ತಾಗ್ತದೆ ಎಲ್ಲಿ ಹೆಂಗೆ ಮಾಡಬೇಕು ಅಂತ. ಅವ್ರಿಗೆ ಆಗಿದ್ದಾಗ ನೀವು ಹೋಗು ಅಷ್ಟೇಯ. ಮತ್ತೆ ಅದನ್ನೇ ಹೇಳಬೇಡಮ್ಮ. ನಂಗೆ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಅಲ್ಲ, ಹಿಂಗೆ ಹೇಳಿದ್ರೆ ಹೆಂಗ ಮರೆಯ ಚೋಟ? ಅಷ್ಟೆಲ್ಲ ಇದು ಮಾಡಿ ದುಡ್ಡೇನು ನಾವೇನು ಕೂಡಿಟ್ಕೊಂಡಿದ್ವಾ? ಇಲ್ಲ ದುಡ್ಡಿಗೆ ಇಡೋದೆಯೇ ಎಂತ? ಎಲ್ಲ ಅನುಕೂಲ ಮಾಡ್ಬೇಕಂತ ಹೇಳಿ ಸಮ್ ಮಾಡಿಕೊಡ್ತಾ ಇದ್ದಾರೆ. ನೀನು ನೋಡಿದ್ರೆ ಆಗಲ್ಲ ಅಂತ ರಾಗ ತೆಗಿತಿದ್ದೀಯಲ್ಲ. ಅಲ್ಲ, ಒಂದು ಕೆಲಸ ಮಾಡ್ಬೋದಲ್ಲ. ನನ್ನ ಬದಲು ಅಪ್ಪನೇ ಪೂರ್ತಿ ಜವಾಬ್ದಾರಿ ತಗೋಬೋದಲ್ಲ. ಮನೆ ಜವಾಬ್ದಾರಿ ಹೆಂಗೂ ನಾನು ತಗೊಂಡಿನ, ಅಲ್ಲಿದವ್ರು ತಗೊಂಡ್ಲಿ. ಮತ್ತು ಬೇರೆ ಏನು ಕೆಲಸ ಇಲ್ಲಲ್ಲ. ಓಹೋ, ನೀನೊಬ್ಬ ಬಾಕಿ ಇದ್ದೆ ನಂಗೆ ಬುದ್ಧಿ ಹೇಳವ. ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ನಂಗೆ ಬುದ್ಧಿ ಕಲಿಸೋದು ಬೇಡ. ಹೇಳ್ದಷ್ಟು ಕೆಲಸ ಮಾಡ್ಕೊಂಡಿದ್ರು ಸೈ.
ನಿಂದು ಅವೆಲ್ಲ ನಾಟಕ ನಂಗೆ ಗೊತ್ತಾಗಲ್ಲ ಅಂತ ಮಾಡ್ದ. ನೀನು ಯಾಕೆ ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಿದ್ದೀಯ ಅಂತಲೂ ಗೊತ್ತು. ನಿಂಗೆ ಮನೆ ಮನುಷ್ಯರು ಮನೆಗೆ ಒಳ್ಳೇದಾಗೋದು ಬೇಡ, ಯಾರಿಗೆ ಏನು ಮಾಡ್ಬೋದು, ಏನು ಮಾಡಿದ್ರೆ ಜನ ಮೆಚ್ತಾರೆ ಅಂತ ಅದನ್ನು ನೋಡೋಣ ನೀನು. ಎಂತ ಜನ ಮೆಚ್ಚದ? ಇದಕ್ಕೆ ಹೇಳದಮ್ಮ ನಾನು, ಇದಕ್ಕೆ ಹೇಳೋದು ನಾನು ಎದುರ ಮಾತಿಗೆ ನಿಲ್ಲಲ್ಲ ಅಂತ. ಸುಮ್ಮನೆ ನೋಡೋಣ, ನನಗೆ ಸಿಟ್ಟು ಬಂದರೆ ನಾನು ಇದ್ದಂಗೆ ಹೇಳ್ಬೇಕಾಗ್ತದೆ. ಆವಾಗ ಒಂದು ಡೈಲಾಗ್ ಹೊಡೆದು ಬಿಡ್ತೀರಿ, ವಯಸ್ಸಾದರ ಮುಂದೆ ಹೆಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ, ಅಪ್ಪ ಗೌರವ ಕೊಡಲ್ಲ, ಹಾಗೆ ಹಿಂಗೆ ಇಷ್ಟುದ್ದಲ್ಲಿ ಇಷ್ಟು ಈ ಥರ ಮಾಡಿದ್ರೆ ಏನು ಗೌರವ ಕೊಡೋದು? ಯಾವ ಥರ ಮಾಡ್ಯಾರ? ಓ ನೀ ದಡ್ಡಿನೇಯ ಬಿಡು, ಇನ್ನೂ ಗೊತ್ತಾಗಲಿ. ನಂಗೆ ಒಳಗೆ ಅವನು ಇತ್ತು ಮಾತಾಡಾಗಲೇ ಗೊತ್ತಾಗ್ಯದ ಅವನು ಎಂಥ ಕಲ್ಲಿಗೆ ಹೋಗಲ್ಲ ಅಂತ. ನಿನ್ನ ತಲೆಗೆ ಇನ್ನೂ ಹೋಗಲ್ಲ. ಅಲ್ಲಿ ಅಚ್ಚಿಗೆ ಅನಿಲ ಪಾಪಣ್ಣ ಗುಂಡಪ್ಪಣ್ಣ ಎಲ್ಲ ಇಟ್ಕೊಂಡಾರಲ್ಲ, ಅವ್ರಿಗೆ ಕಾಂಪಿಟೇಷನ್ ಕೊಟ್ಟಂಗೆ ಆಗ್ತದೆ. ನಾ ಹೋಗೋದು ಬೇಡ ಅಂತ ಅದಕ್ಕೆ ತೀರ್ಮಾನ ಮಾಡೇನೆ ಅಲ್ಲ, ಅವರೇ ಹೇಳಿ ಕಳ್ಸ್ಯಾರ, ನಾವೊಬ್ಬರು ಸಾಕು ಮಾರಯ್ಯ, ನೀನು ಎಂತ ಬಂದು ಇದು ಮಾಡಬೇಡ ಅಂತ. ಹಂಗಾಗೆ ಮನೇಲಿ ಯಾವತ್ತೂ ಯಾವ್ದ್ರ ಗುಟ್ಟು ಬಿಟ್ಕೊಡ್ಲ ನಾನು. ಅಮ್ಮ ನೀ ಹೇಳು ಮರತೆ, ಪ್ರತಿಯೊಂದಕ್ಕೂ ಅವರಿಬ್ಬರು ಹೆಸರು ತರೋದು ಬೇಡ. ಅವ್ರು ಸದ್ಯಕ್ಕೆ ನಂಗೆ ಸಿಕ್ಕಲೇ ಇಲ್ಲ, ನಾ ಮಾತೇ ಆಡಲ ಅವ್ರ ಹತ್ರ. ಅವ್ರಿಗೆ ಕಾಂಪಿಟೇಷನ್ ಕೊಡಬಾರ್ದು ಅಂತೇಳಿದ್ರೆ ಅಲ್ಲಿ ಅದೊಂದು ಲೆಕ್ಕಕ್ಕೆ ಹೌದಯ್ಯ, ಅಷ್ಟು ಕ್ಲೋಸ್ ಅದಾರೆ ಅವರು. ಅವ್ರದ್ದೊಂದು ಅದೇ ಅಲ್ಲಿ ಮಿಷನ್ನು. ನಾವು ಯಾಕೆ ತಂದು ಅದನ್ನು ಇಟ್ಕೊಂಬಕ್ಕ ಮತ್ತು ಅಲ್ಲೇಯ? ಈಗ ಅವ್ರ ಗಿರಾಕಿನೂ ನಾವು ತಗೊಂಡಂಗೆ ಆಗಲ್ಲ ಅದು. ಗೊತ್ತಾತಾ ಸತ್ಯ ಬೈಲಿಗೆ ಬಂತಲ್ಲ. ಇವನಿಗೆ ಮನೇಲಿ ಅಪ್ಪ ಏನಾರೊಂದು ಇದು ಮಾಡಿಕೊಟ್ಟಿದ್ದೀನಿ, ಅದನ್ನು ರೂಢಿಸ್ಕೊಂಡು ಹೋಗೋಣ ಅನ್ನೋದಿಲ್ಲ. ಏನು ಮಾಡದೇ ಇದ್ರೆ ಮಾಡಲ ಅಂತ ಆತೈತು. ಅದಷ್ಟು ದಾರಿಗೆ ತರ್ಬೇಕಾರೆ ನಾನು ಎಷ್ಟು ಗೋಳು ಬಂದಿನ ನಂಗೆ ಮಾತ್ರ ಗೊತ್ತು. ಅಲ್ಲ ಪ್ರಭಾಕರ ಅವನಿಗೆ ಎಂಥದ್ದು ಒಂದು ಗೊತ್ತಾದರೂ ಒಂದು ಗೊತ್ತಾಗಲ್ಲ. ಏನು ಮೋಸ ಅಂತ ಅವನು ಹೆಂಗಿದ್ರೂ ಮಾಡಲ್ಲ. ಕಾಲೇಜಿಗೆ ಹೋದರೂ ಸಹಿ, ಬಾಕಿದ್ದಿನ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ರು ಸಹಿಯಪ್ಪ. ಇರ್ಬೇಕು, ಅಲ್ಲೇ ಇರ್ಬೇಕು, ಎಷ್ಟೊತ್ತಿಗೆ ಬಾಗಿಲು ಹಾಕಿರಬಾರ್ದು. ಅಲ್ಲ, ಇದು ಒಳ್ಳೆ ಕಥೆ ಆಯ್ತಲ್ಲ. ನಾ ಇನ್ನೂ ಹೋಗೋದೇ ಬೇಡ ಅಂತ ಡಿಸೈಡೇ ಮಾಡಲಾ? ಆಗಲೇ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಷ್ಟೆಲ್ಲ ಹೇಳ್ಯಾರ ನೀವೇ ಮಾಡ್ಬೋದಲ್ಲ, ನೀವೇ ಹೋಗ್ಕೋರ್ಬೋದಲ್ಲ. ಜಾಡ್ಸು ಹೋದ್ರೆ ಹೊಲ್ಲು ನೆಲಕ್ಕೆ ಕುದುರ್ಬೇಕು. ನಂಗೆ ಅಲ್ಲಿ ಹೋಗಿ ಕೂರಕ್ಕಾಗೋದಾಗಿದ್ರೆ ನಾನು ಯಾಕೆ ಇದು ಮಾಡ್ತಿದ್ದೆ? ಅರ್ಧ ಗಂಟೆ ಹೊತ್ತು ಕೂರೋಕ್ಕಾಗಲ್ಲ, ನನಗೆ ಬೆನ್ನು ಶುರು ಆಗ್ತದೆ. ಅದಕ್ಕೆ ಹೊತ್ಕೊಂಡು ಮನೆಗೆ ಬಂದೀನಿ. ನೋಡಮ್ಮ, ನಾ ಫೈನಲಾಗಿ ಹೇಳ್ತೀನಿ, ಅದು ಏನು ಬೇಕಾರಾಗಲಿ ನಾನು ಹೋಗಲ್ಲ, ಮಿಷನ್ ಹತ್ರಕ್ಕೆ ನಾನು ಹೋಗಲ್ಲ. ಏನು ಅನ್ಕೋಬೇಕು ಅನಿಲಣ್ಣ ಪಾಪಣ್ಣಣ್ಣ? ಈಗ ನಮ್ಮ ಹತ್ರ ಒಂದು ಮಾತು ಹೇಳಿದೆ, ಇವ ನಮಗೆ ಕಾಂಪಿಟೇಷನ್ ಕೊಡೋಕ್ಕೆ ತಂದು ಇಟ್ಕೊಂಡಾನೆ ಅಂತ ಹೇಳಲ್ಲ. ಮೊದಲೇ ಹೇಳಿದರೆ ನಾನು ಅವ್ರ ಹತ್ರ ವಿಷಯ ತಿಳಿಸ್ತಿದ್ದೆ. ಈಗ ಮಿಷನ್ ಬಂದಾಗಿದೆ, ಅಲ್ಲಿಗೆ ಹೋಗಾಗಿದೆ. ನಂಗೆ ದಾರಿ ಮೇಲೆ ಅವರಿಬ್ಬರು ಅನಿಲಣ್ಣಾಗಲಿ ಪಾಪಣ್ಣನಾಗಲಿ ಸಿಕ್ಕಿದ್ರೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲ್ಲ, ಗೊತ್ತಾ? ಅದಕ್ಕೆ ನಾನು ಮನೆಯಿಂದನೇ ಲೇಟಾಗಿ ಹೋಗ್ತಿದ್ದೀನಿ. ಅವ್ರು ಕೇಳ್ತಾರೆ ಇವತ್ತಲ್ಲ ನಾಳೆ, ನಾನು ಹೆಂಗೆ ಹೇಳೋದು? ನೀವು ಮೊದಲೇ ಒಂದು ಮಾತು ಹೇಳಬೇಕಿತ್ತು ಅಂದರೆ ಏನು ಹೇಳಲಿ ನಾನು? ಬೇಡ ನೋಡು, ನಿಂಗೆ ಮನೇಲಿ ಅಪ್ಪ ಅಮ್ಮನಕ್ಕಿಂತ ಅವರೇ ಹೆಚ್ಚಾದ್ರ? ಏನು ಅವ್ರು ಸಾಕಿಟ್ಟಿದ್ರ ನಿನ್ನ? ತೆಗೀರಿ ಮರ ಅತ್ಲಾಗೆ ಮಾತು ಬೆಳ್ಕೊಂಡ್ರೆ ಇದೇ ದೊಡ್ಡ ಇದಾಗ್ತದೆ. ಏನಾರು ಮಾಡಿ ಇನ್ನೊಂದು ದಿವಸ ಎಲ್ಲ ಕೂತು ಜ್ಞಾನ ಮಾಡ್ಕೊಂಡ ಎಂತ ಮಾಡೋದು ಅಂತೇಳಿ ತೀರ್ಮಾನಕ್ಕೆ ಬಂದು ಸೈ. ನೀ ಹೋಗ ಎತ್ಲಾಗ ಹೊಲ್ಟಿದ್ದಲ್ಲ, ಹೋಗ ಹೊತ್ತೊಂಡಿಗೆ ಮನೆಗೆ ಬಾ ಮಾತ್ರ.